ನಾನು ಸತೀಶ್. ಸೊ ನಮ್ಮ ಇವತ್ತಿನ ವೀಡಿಯೋದ ಮುಖಾಂತರ, ಒಂದು ಶಾರ್ಟ್ ವೀಡಿಯೋದ ಮುಖಾಂತರ, ನೀವೇನಾದರೂ ಇಂಟ್ರಾಡೇ ಯಾವುದಾದ್ರೂ ಒಂದು ಸ್ಟಾಕ್ಗಳಲ್ಲಿ ಏನಾದರೂ ಮಾಡ್ತಿದ್ದೀರಾ ಅಂತೇಳಿದ್ರೆ, ಈ ಒಂದು ಟ್ರಿಕ್ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನಿಮ್ಮ ಒಂದು ಟ್ರೇಡಿಂಗ್ಗೆ ನೀವು ಇನ್ಕ್ಲೂಡ್ ಮಾಡಿಕೊಳ್ಳಬಹುದು. ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಒಂದು ಕಂಪನಿ ಅಂತ ಇರೋ ಸಿಚುವೇಷನ್ಸಲ್ಲಿ ನಮಗೆ ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಯಾವುದೇ ಕಂಪನಿ ಆದರೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಈ ಒಂದು ವೀಡಿಯೋದ ಮುಖಾಂತರ ನೀವೇನಾದರೂ ಜಿಯೋ ಫೈನಾನ್ಷಿಯಲ್ಸಲ್ಲಿ ನೆಕ್ಸ್ಟ್ 7 ದಿವಸ 8 ದಿವಸ ಆದಮೇಲೆ, ಒಂದು ಟ್ರೇಡಿಂಗ್ ಸೆಷನ್ಸ್ ಮುಗಿದ್ಮೇಲೆ ನಾರ್ಮಲ್ ಒಂದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ಗೆ ಈ ಒಂದು ಜಿಯೋ ಫೈನಾನ್ಷಿಯಲ್ ಸಿಗುತ್ತಲ್ಲ, ಆ ಒಂದು ಟೈಮಲ್ಲಿ ನೀವು ಜಿಯೋ ಫೈನಾನ್ಷಿಯಲ್ ಮತ್ತು ಬಜಾಜ್ ಫೈನಾನ್ಸರ್ ಮತ್ತು ಬಜಾಜ್ ಫೈನಾನ್ಸ್ ಈ 3 ಸ್ಟಾಕುಗಳನ್ನ ನಿಮ್ಮ ವಾಚ್ ಲಿಸ್ಟಿಗೆ ಹಾಕಿಟ್ಕೊಳ್ಳಿ. ತುಂಬ ಸಿಂಪಲ್ ಟ್ರಿಕ್. ಏನಂತ ಹೇಳಿದ್ರೆ, ಈ ಬಜಾಜ್ ಫೈನಾನ್ಸ್ ಏನಾದರೂ ಅಪ್ ಹೋಗ್ತಿದೆ ಅಂತ ಹೇಳಿದ್ರೆ ಜಿಯೋ ಫೈನಾನ್ಸು ಡೌನ್ ಹೋಗಬೇಕು, ಬಿಕಾಸ್ ಕಾಂಪಿಟೇಷನ್. ಅದೇ ರೀತಿ ಜಿಯೋ ಫೈನಾನ್ಸ್ ಏನಾದರೂ ಅಪ್ ಹೋಗ್ತಿದೆ ಅಂದರೆ ಬಜಾಜ್ ಫಿನ್ಸರ್ವು ಡೌನ್ ಹೋಗುತ್ತೆ. ಸೊ ಒಂದಕ್ಕೊಂದು ಆಪೋಸಿಟ್ ಒಂದು ರಿಯಾಕ್ಷನ್ ಇರೋ ಟೈಮಲ್ಲಿ ಈ ಒಂದು ಸಣ್ಣ ಟ್ರಿಕ್ನ ಸಹ ನೀವು ಯೂಸ್ ಮಾಡಿಕೊಂಡು ಯಾವುದೇ ರೀತಿ ಇಂಡಿಕೇಟರ್ ಇಲ್ದಿರೋ ಸಹ ನೀವು ಟ್ರೇಡಿಂಗ್ನ ಮಾಡ್ಬೋದು. ಒಂದು ಸಣ್ಣ ಟ್ರಿಕ್ ಹೆಂಗೆ ಏನು ಅನ್ನಿಸ್ತು ಅಂತ ನೀವು ಫ್ಯೂಚರಲ್ಲಿ ಒಂದು ಲೈವ್ ಟೆಸ್ಟಿಂಗ್ ಮಾಡಿ, ಬ್ಯಾಕ್ ಟೆಸ್ಟಿಂಗ್ ಮಾಡಿ. ಯಾಕಂದರೆ ಜಿಯೋ ಫೈನಾನ್ಷಿಯಲ್ ನೆನ್ನೆ ರಿಲೀಸ್ಟ್ ಆಗಿರೋದ್ರಿಂದ ನಿಮಗೆ ಬ್ಯಾಕ್ ಟೆಸ್ಟಿಂಗ್ ಮಾಡೋಕ್ಕೂ ಆಗೋದಿಲ್ಲ. ಸೊ ನೆಕ್ಸ್ಟು ಒಂದು 10 ದಿವಸ, ಒಂದು ತಿಂಗಳಾದಮೇಲೆ ಬ್ಯಾಕ್ ಟೆಸ್ಟಿಂಗ್ ಒಂದು ಜೊತೆಗೆ ಅಥವಾ ಒಂದು ಪೇಪರ್ ಟ್ರೇಡಿಂಗ್ ಜೊತೆಗೆ ಲೈವ್ ಟ್ರೇಡಿಂಗ್ನ ಸಹ ಮಾಡಿಕೊಂಡು ನೋಡಿ ಯಾವ ರೀತಿ ಈ ಒಂದು ಟ್ರಿಕ್ ವರ್ಕ್ ಆಗುತ್ತೆ ಅಂತ. ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ, ಪ್ರೊವೈಡೆಡ್ ನೀವೇನಾದರೂ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದ್ರೆ. ಓಕೆ, ಸೊ ಅದ್ರ ಜೊತೆಗೆ ನಿಮಗೆ ಪ್ರತಿದಿನ ಸಿಗುತ್ತಾ ಅಂದರೆ ಪ್ರತಿದಿನ ಸಿಗೋದಿಲ್ಲ. ಒಂದು ವೀಕ್ಲಿ ಒಂದು 2-3 ಟ್ರೇಡಿಂಗ್ ಸೆಷನಲ್ಲಿ ಈ ರೀತಿ ಒಂದು ಟ್ರಿಕ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.